ಅಂತಹ ಮಹಾನ್ ವ್ಯಕ್ತಿ ಅವ್ಯಕ್ತ ರೂಪದಿಂದ ಆ ವ್ಯಕ್ತಿ ನಮ್ಮಲ್ಲಿ ಸುತ್ತಾಡ್ತಾ ಇರ್ತಾನೆ. ಯಾರಿಗೆ ಆ ತೀವ್ರವಾದಂತಹ ಆಧ್ಯಾತ್ಮಿಕತ ಸಾಧನೆಯ ಒಂದು ಹಂಬಲ ಇರುತ್ತೋ ಅಂಥವರಿಗೆ ಅತಿ ಬೇಗ ಅವರು ಕನೆಕ್ಟ್ ಆಗ್ತಾರೆ. ಈಗ ಅವರು ಕೆಲವು ಸಲ ಕನಸಿನಲ್ಲೇ ಬರ್ಬೋದು, ಅಥವಾ ಕೆಲವು ಸಲ ಅವರು ರಿಯಲ್ ಆಗಿ ಕೂಡ ಬರ್ಬೋದಾಗಿರುತ್ತೆ. ಸ್ನೇಹಿತರೆ, ಈಗ ಈ ಕ್ರಿಯಾ ಯೋಗಕ್ಕೂ ನಾವು ಕಲಿಸುವಂಥ ಕುಂಡಲಿನಿ ಯೋಗಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ನೋಡಿ, ಕುಂಡಲಿನಿ ಯೋಗ ಕೆಲವೇ ದಿನಗಳಲ್ಲಿ, ಅಂದರೆ ಕೇವಲ ಒಂದು ವರ್ಷದಲ್ಲಿ, 6 ತಿಂಗಳ ವರ್ಷದಲ್ಲಿ ಕುಂಡಲಿನಿ ಯೋಗ ಸಿದ್ಧಿ ಆಗುತ್ತೆ. ಆದರೆ ಈ ಕ್ರಿಯಾ ಯೋಗ ಏನಿದೆಯಲ್ಲ, ಇದು ವರ್ಷಗಳು ತಗೊಳತ್ತೆ. 5 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 1 ಜನ್ಮ ತಗೋಬೋದು, 2 ಜನ್ಮ ತಗೋಬೋದು. ಕ್ರಿಯಾ ಯೋಗ ಸಿದ್ಧಿ ಆಗೋಕ್ಕೆ ಕೆಲವು ಸಮಯಗಳು ತೆಗೆದುಕೊಳ್ಳುತ್ತೆ.